ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬೆಳಿಗ್ಗೆ ಅಂಗಳದಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ಹೂವೆಲ್ಲ ಕೊಯ್ದು ದೇವರ ಪೂಜೆಗೆಲ್ಲ ರೆಡಿ ಮಾಡಬೇಕಲ್ವ. ಹಾಗೆ ಸ್ವಲ್ಪ ಅಂಗಳದಲ್ಲಿ ಓಡಾಡ್ದಂಗೂ ಆಗುತ್ತೆ, ನೇಚರ್ ಜೊತೆ ಸ್ವಲ್ಪ ಕಳೆದಂಗೆ ಆಗುತ್ತಲ್ವ. ಸೂರ್ಯನ ಬೆಳಕು ಬೆಳಿಗ್ಗೆ ಬೆಳಕು ಒಳ್ಳೆಯದಂತೆ. ಕಿರಣ 9 ಗಂಟೆ ಮೇಲೆ 11 ಗಂಟೆವರೆಗೆ ಎನಿ ಟೈಮ್ ಈ ರೀತಿ ಮುಖದ ಮೇಲೆ ಮೈ ಮೇಲೆ ಈ ರೀತಿ ಬೆಳಕು ಬೀಳಬೇಕು ನೋಡಿ. ಹೀಗೆ ಕುತ್ಕೊಬಿಡಿ, ಹಾಯಾಗಿ ಚೆನ್ನಾಗಿರುತ್ತೆ, ವಿಟಮಿನ್ ಡಿ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇದು ಹಿಂದಿನ ದಿನದ ಕೆಲಸ. ಹುಲ್ಲೆಲ್ಲ ತೆಗಿತಾ ಇದ್ದಾರೆ ಅಂತ ಹೇಳಿ ವಿಡಿಯೋ ಹಾಕಿದ್ದೆ ಅಲ್ವಾ. ಆಮೇಲೆ ಏನೇನು ಕತೆ ಆಗುತ್ತೆ ನೆಕ್ಸ್ಟ್ ತೋರಿಸ್ತೀನಿ ಅಂದಿದ್ದೆ. ಇವತ್ತು ನೋಡ್ಕೊಂಡು ಬನ್ನಿ. ಈಗ ನೋಡಿ, ಇದೆಲ್ಲ ಕ್ಲೀನ್ ಆಗುತ್ತೆ. ಫೈನಲ್ ಲುಕ್ ತೋರಿಸ್ತೇನೆ. ಅಂಗಳ ನೋಡಿ, ಚೆನ್ನಾಗಿದೆ ಅಲ್ವಾ? ಕ್ಲೀನ್ ಆಯಿತು, ನೀಟಾಯಿತು. ಹೀಗೇ ಯಾವಾಗೂ ಇದ್ದರೆ ಚೆನ್ನಾಗಿರೋದಲ್ವ. ಹಾಗೆ ಹಿಂದಿನ ದಿನದ ವಿಡಿಯೋ ತೋರಿಸ್ತೇನೆ. ಇದು ಹಿಂದಿನ ದಿನ ಅವಳು ಕ್ಲೀನ್ ಮಾಡ್ತಾ ಇರುವಾಗ ನಾನು ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ, ಎಲ್ಲ ಕೆಲಸ ಇರುತ್ತಲ್ಲ ನಮಗೆ, ಮಧ್ಯೆ ಅಲ್ಲಲ್ಲಿ ಹೋಗಿ ಬರೋದು ಅವಳ ಹತ್ರ. ಪುನಃ ಇಲ್ಲೆಲ್ಲ ಬಂದು ಅಡುಗೆ ಅದು ಇದು ಏನೇನಿರುತ್ತೆ ಎಲ್ಲ ಮಾಡ್ಕೊಳ್ಳೋದು, ಮಧ್ಯೆ ಹೋಗೋದು, ಹೀಗೆ ನಡೀತಾ ಇತ್ತು. ಎಂತ ಗೊತ್ತುಂಟ, ನಾನು ಅಂದ್ಕೊಳ್ಳೋದು, ನಾವು ಹೀಗೆ ಕ್ಲೀನ್ ಮಾಡ್ತಾ ಒಂದು 25 ಸಲ ಸಿಂಕಲ್ಲಿ ಕೈ ತೊಳಿತಾ ಇರ್ತೇವೆ ಅಲ್ವಾ. ಏನಾದರೂ ಒಟ್ಟು ಆ ಸಿಂಕೊಂದು ಬೇಕೇ ಅಡುಗೆ ಮನೆಗೆ. ಹಳೆ ಕಾಲದಲ್ಲಿ ಪಾಪ ಇಂಥದ್ದೆಲ್ಲ ಇರಲಿಲ್ಲ ಅಲ್ವಾ, ಹೇಗೆ ಮಾಡ್ತಿದ್ರು ಅಂತ. ಕೈ ತೊಳಿತಾ ಇರಬೇಕಲ್ವ, ಎಷ್ಟಂದರೂ ಗಲೀಜಾಗತ್ತೆ ಅದು ಇದು. ಈ ಸಿಂಕ್ ಇಲ್ಲದಿದ್ದರೆ ನಮಗೆ ತುಂಬ ಕಷ್ಟ. ಇದು ಕಂಪಲ್ಸರಿ ನಮಗೆ. ಈಗ ಕಿಚನ್ ಟವಲ್ಲೊಂದು, ಆಮೇಲೆ ಸಿಂಕ್ ಒಂದು. ಅವ್ರು ಹೇಗೆ ಮಾಡ್ತಿದ್ರು ಅಂತ. ಈಗ ನಮಗೆ ಮಿಕ್ಸರು, ಗ್ರೈಂಡರು, ಅದು ಇದು ಎಲ್ಲ ಫೆಸಿಲಿಟಿ ಇದ್ದರೂ ಕೂಡ ಅಡುಗೆ ಮಾಡೋದೇ ಒಂದು ಕಷ್ಟ. ಎಲ್ಲ ರೆಡಿಮೇಡ್ ತರಿಸ್ಕೊಂಡು ತಿಂದ್ಬಿಡ್ತಾರೆ ಹೆಚ್ಚಿನ ಜನ ಈಗಿನವರೆಲ್ಲ. ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ಬೇರೆ ಮಾತು, ಸರಿ ಇದ್ದವರ ಬಗ್ಗೆ ಹೇಳೋದು ನಾನು ಅಲ್ವಾ. ಹಾಗೆ ಇದೊಂದು ನೋಡಿ, ನಾನೊಂದು ಇದು ಕಟ್ಕೊಂಡಿದ್ದೇನಲ್ವ ತಲೆಗೆ. ಇದು ಆ್ಯಕ್ಚುಲಿ ಸ್ಕಾರ್ಪ್ ಅಲ್ಲ, ಇದು ಎಂತರಿಂದ ಮಾಡಿದ್ದು ನಾನು ಗೊತ್ತಾ ನಿಮಗೆ? ಪ್ಲ್ಯಾನ್ ಹೇಳೋದು ನಾನು. ಇದು ನಮ್ಮಮ್ಮನ ಸೀರೆ ಆಯಿತಾ, ಕಾಟನ್ ಸೀರೆ. ಆ ಸೀರೆಯನ್ನು ಬಿಟ್ಟ ಮೇಲೆ ಇದು ಕಲರೆಲ್ಲ ಹೋಗಿರಲಿಲ್ಲ, ಸ್ವಲ್ಪ ಹರಿದೋಗಿತ್ತು ತುಂಬ ಸಮಯ ಆದಮೇಲೆ. ಅದರ ಕಲರ್ ಹಾಗೇ ಇತ್ತು. ಅದನ್ನು ನಾನು ಕಟ್ ಮಾಡಿ ಹೀಗೆ ಇಟ್ಕೊಂಡದಾಯ್ತಾ. ಚೆನ್ನಾಗಿರುತ್ತೆ ಈ ಕಾಟನ್ ಸೀರೆಗಳುಂಟಲ್ಲ ನೋಡಿ, ಹೀಗೆ ತೆಳುವಿದೆ, ಹಗೂರಿದೆ, ಲೈಟ್ ವೇಟ್, ಚೆನ್ನಾಗಿದೆ. ಇದನ್ನು ಚೆನ್ನಾಗಿ ಸ್ಕಾರ್ಪ್ ಥರ ಕಟ್ಕೊಬಿಡ್ಬೋದು. ಒಂದು ಸೀರೆಯಲ್ಲಿ ಎಷ್ಟೆಲ್ಲ ಆಗುತ್ತೆ ಗೊತ್ತುಂಟಾ. ಮತ್ತು ಸಾಫ್ಟ್ ಕೂಡ ಇರೋದರಿಂದ ಚೆನ್ನಾಗಿರುತ್ತೆ ಕಟ್ಕೊಳ್ಳೋಕ್ಕೆ. ಹೆಂಗೆ ಪ್ಲ್ಯಾನ್ ನಂದು? ಇದೆಂತಪ್ಪ ಇದು, ಇವಳದ್ದು ಇನ್ನೊಂದು ಅವಸ್ಥೆ ಬಂದಿದೆಯಲ್ಲ ಅಂತ ಅಂದ್ಕೋಬೋದು ನೀವು. ಇದು ಹಿಂದಿನ ದಿನದ್ದೇ ವಿಡಿಯೋ ಕ್ಲಿಪ್ಪು, ಪುನಃ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮಿಡ್ಲಲ್ಲಿ ಸ್ಕಾರ್ಪ್ ವಿಷಯ ತೋರಿಸಿದಲ್ಲ, ಅದು ಮಿಡ್ಲಲ್ಲಿ ಅಡ್ವರ್ಟೈಸ್ಮೆಂಟ್ ಥರ, ಸೀರಿಯಲಲ್ಲೆಲ್ಲ ಮಿಡ್ಲಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಂಗೆ ಆಯಿತಾ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡಿರಿಯಪ್ಪ ಜಲ್ದಿ. ಓಕೆ. ಈ ರೀತಿ ವೇಷ ಯಾಕಂದರೆ ಅವಳು ಹುಲ್ಲು ತೆಗೆಯುವಾಗ ಧೂಳು ಹಾಗೇ ಬರುತ್ತಲ್ವ. ತುಂಬ ನನಗೆ ಶೀತ ಆಗ್ಬಿಡುತ್ತೆ, ನೆಗಡಿ ಯಾಕ್ಷಿ ಅದು ಇದು ಅವಸ್ಥೆ. ಯಾಕಪ್ಪ ಈ ಸೈನಸ್ ಪ್ರಾಬ್ಲಮ್ ಸಾಕಾಗಿದೆ. ಸೊ ನನ್ನನ್ನು ನಾನು ಈ ರೀತಿ ಮಾಡ್ಕೊಂಡು ಪ್ರೊಟೆಕ್ಟ್ ಮಾಡ್ಕೊಂಡದ್ದು ನಾನು. ಹೆಂಗೆ ಚೆನ್ನಾಗಿರುತ್ತಲ್ವ, ಕೆಲಸ ನೋಡ್ದಂಗಾಯಿತು, ಆರಾಮಾಗಿದ್ದಂಗೂ ಆಯಿತು. ಆ್ಯಕ್ಚುಲಿ ನಾನು ಹೇಳಲಿಲ್ವಾ ಲಾಸ್ಟ್ ಟೈಮು, ಧ್ಯಾನ ಅಂತ ಓಂ ಅಂತ ಕುತ್ಕೊಬಿಟ್ರೆ ಕಾಲು ಕೆಳಗೆ ಹಾವು ಬಂದದ್ದು ಗೊತ್ತಾಗಲ್ಲ ಅಂತ. ಹಾಗೇ ಆಯಿತು ನೋಡಿ. ಆಗ ಕೆಲಸ ಮಾಡ್ತಾ ಇದ್ಲಲ್ಲ ಅವಳು. ನಾವು ಊಟ ಮಾಡಿ ಒಂದೇನೋ ಅನುಪಮ ಸೀರಿಯಲ್ ನೋಡ್ತಾ ಇದ್ವಿ. ನೋಡುವಾಗ ಎಂತ ಗೊತ್ತುಂಟ, ಸೀದಾ ಬೊಬ್ಬೆ ಹಾಕಿ ಕರೆದ್ಲಾಯ್ತಾ. ಅಕ್ಕ ಅಮ್ಮ ಬನ್ನಿ ಇಬ್ಬರು, ಹಾವು ಬಂದಿದೆ ಇಬ್ಬರು ಬನ್ನಿ ಅಂತ ಜೋರು ಬೊಬ್ಬೆ ಹಾಕಿ ಕರೆದ್ಲು. ನಾವು ಸೀದಾ ಓಡಿದ್ದಾಯ್ತಾ. ಬೇಗ ಹೋಗಿ ನೋಡುವಾಗ ಅಲ್ಲಿ ಹಿಂದ್ಗಡೆ ತೋರಿಸ್ತೇನೆ, ಅದು ಆ ಕಡೆ ಕಂಪೌಂಡಿಂದ ದಾಟಿ ಈಚೆ ಬಂದು ಈ ಕಡೆಯಿಂದ ಬಾಳೆ ಮರ ಇದೆ ಅಲ್ವಾ, ಬಾಳೆ ಮರದ ಹತ್ರ ಬುಡದಲ್ಲಿ ಹೋಗಿ ಅದು ಅಲ್ಲೆಲ್ಲ ಕುತ್ಕೊಬಿಟ್ಟಿದೆ, ಗೊತ್ತಾಗಿಲ್ಲ. ಆಮೇಲೆ ನಾನು ಮತ್ತು ನನ್ನ ಅಮ್ಮ ಇಬ್ಬರು ಕೂಡ ನೋಡಿದ್ದೇವೆ, ಆದರೆ ಅದು ಯಾವ ಕಡೆ ಕೂಡ ಕಾಣಲಿಲ್ಲ, ಎಲ್ಲೂ ಕೂಡ ಕಾಣಲಿಲ್ಲ ಅದು. ಹಾಗೆ ಅಲ್ಲಿ ಬಲ್ಲೆಯಲ್ಲಿ ಎಲ್ಲಾದರೂ ಹೋಗಿರತ್ತಪ್ಪ, ಒಂದು ಕಡೆ ಕೂತಿರತ್ತ. ಮತ್ತೆ ಅವಳು ನನಗೆ ಹೇಳಿದ್ಲು,
ನೀವು ಅಲ್ಲೇ ಕೂತೀರಿ, ನನಗೆ ಹೆದರಿಕೆ ಆಗುತ್ತೆ. ಹುಲ್ಲು ತೆಗೆಯುವಾಗ ಏನಾದರೂ ಬಂದುಬಿಟ್ರೆ ಕಾಲು ಬುಡಕ್ಕೆ, ನಾವು ಹುಲ್ಲು ತೆಗಿತಾ ಇರ್ತೇವೆ, ಹಿಂದ್ಗಡೆಯಿಂದ ಬಂದುಬಿಟ್ರೆ ಕಷ್ಟ ಅಲ್ಲ. ಹಾಗೆ ನೀವು ಇಲ್ಲೇ ಕೂತೀರಿ, ನನಗೆ ಹೆದರಿಕೆ ಆಗುತ್ತೆ ಅಂತ ಹೇಳಿದ್ದು. ಹಾಗೆ ನಾನು ಆ ಧೂಳೆಲ್ಲ ಹಾಗೆ ಮುಚ್ಕೊಂಡು ಕೂತದ್ದು. ಅಂತೂ ನಮ್ಮ ಗಾರ್ಡನ್ ಫೈನಲಾಗಿ ಹೇಗೆ ಕಾಣಿಸುತ್ತೆ ನೋಡ್ಕೊಂಡು ಬನ್ನಿ. ಇನ್ನು ಲಾಸ್ಟ್ ಟೈಮ್ ಹೇಳ್ದಂಗೆ ಎಲ್ಲ ತೆಗೆದ ಹುಲ್ಲುಗಳನ್ನು ಹೀಗೆ ತೆಂಗಿನ ಮರದ ಬುಡಕ್ಕೆ ಹಾಕಿಬಿಡ್ತೇವೆ. ಬಾಳೆ ಮರ ಬುಡಕ್ಕೆ, ತೆಂಗಿನ ಮರದ ಬುಡಕ್ಕೆ ಎಲ್ಲ ಹಾಕಿಬಿಡ್ತೇವೆ. ಅದೆಲ್ಲ ಗೊಬ್ಬರ ಆಗೋಗುತ್ತೆ, ನೀರು ಹಾಕ್ತೀವಲ್ವ. ಯಾವಾಗಲೂ ಹೇಳ್ತೇನೆ, ಇನ್ನೊಮ್ಮೆ ಸಹ ಹೊಸದಾಗಿ ಯಾರೆಲ್ಲ ವ್ಯೂವರ್ಸ್ ಇದ್ದರೆ ಅವರಿಗೂ ಹೇಳೋಣ ಅಂತ ಹೇಳಿದೆ ಅಷ್ಟೇ. ಇದೆಲ್ಲ ಕ್ಲೀನಾಗಿದೆ, ಆಜು ಬಾಜು ಎಲ್ಲ ನೋಡಿ. ಹೀಗೆ ಒಂದು ಕಡೆ ಬೇರಿಸಿಟ್ಬಿಟ್ರೆ ಆಯಿತು. ಹುಲ್ಲನ್ನೆಲ್ಲ ಚೆನ್ನಾಗಿ ನೆನ್ಕೊಂಡು ಗೊಬ್ಬರ ಆಗುತ್ತೆ. ಎಕ್ಸ್ಟ್ರಾ ಗೊಬ್ಬರ ಹಾಕಬೇಕಂತಿಲ್ಲ. ಆಗೆಲ್ಲ ತುಂಬ ತುಳಸಿ ಗಿಡ ಇತ್ತು, ಈಗ ಇಷ್ಟೇ ಇದೆ. ಕೆಲವೊಂದು ಕಡೆ ಮಿಡ್ಡಲ್ಲಿ ತುಳಸಿ ಗಿಡ ಇದ್ದಲ್ಲಿ ಬಿಟ್ಬಿಡಿ, ತೆಗಿಬೇಡಿ ಹೇಳಿದ್ದೆ. ಹಾಗೆ ಕೆಲವೊಂದು ಕಡೆ ಮಾತ್ರ ಉಳಿಸ್ಕೊಂಡಿದ್ದೇವೆ. ಇನ್ನು ಚೆನ್ನಾಗಿ ನೀರು ಹಾಕಿ ಅವುಗಳನ್ನೆಲ್ಲ ಬೆಳೆಯೋಕ್ಕೆ ಬಿಟ್ಬಿಡಬೇಕು. ಇವುಗಳೆಲ್ಲ ಅಂತೂ ಬೀಜಗಳನ್ನು ಹಾಕಿಟ್ಟಿದ್ದೇವೆ, ತರಕಾರಿದು, ಹೂವಿಂದು, ಅದು ಇದು ಅಂತ. ಒಟ್ಟಾರೆ ತುಂಬಾ ಹೂ ಗಿಡಗಳು ಇಲ್ಲಾದರೂ ಕೂಡ ನಮಗೆ ಬೇಕಾದ, ಅಡುಗೆಗೆ ಬೇಕಾದ ಕೆಲವು ಗಿಡಗಳು, ಮೆಡಿಸಿನಲ್ ಪ್ಲ್ಯಾಂಟ್ಸು ಅದು ಇದು ಇದ್ದಾವೆ, ಸಾಕು ನಮ್ಮ ಮಟ್ಟಿಗೆ. ಆ ಕಡೆ ಬಿಳಿ ಕೆಸವು ಇತ್ತಲ್ವ, ಇದು ಕಪ್ಪು ಕೆಸವು. ಇದರ ದಂಟಿದೆ ಅಲ್ಲ, ತುಂಬ ಪೌಷ್ಟಿಕ. ಇದರ ಅಡುಗೆ ಕೂಡ ನಾವು ಮಾಡ್ತೇವೆ, ಪಲ್ಯ, ಹಸಿ, ಅದು ಇದು ಅಂತ. ಹಾಗೆ ಇನ್ನು ಆಯಿತು ನನ್ನದೆಲ್ಲ ಕೆಲಸ. ಬಟ್ಟೆ ಎಲ್ಲ ಒಣಗಿದೆ, ಎಲ್ಲ ಮಚ್ಚಿಟ್ಟು ಈ ದಿನದ ವ್ಲಾಗನ್ನು ಎಂಡ್ ಮಾಡ್ತೇನೆ ನಾನು. ನಿಮಗೆಲ್ಲ ಈ ದಿನದ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ. ಇಷ್ಟ ಆದರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಇದ್ದೇ ಇದೆ. ಹಾಗೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ನಿಮಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಖುಷಿಯಾಗಿದ್ದುಬಿಡಿ, ಎಲ್ರಿಗೂ ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ, ಓಕೆನಾ?